ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಈ ಟಾಪಿಕ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಮುಂಚೆ ಎಲ್ಲ ನಿಮಗೆ ಜಾಸ್ತಿ ವ್ಯೂ ಬರ್ತಾ ಇತ್ತು, ಆದರೆ ಈಗ ತುಂಬ ವ್ಯೂ ಡೌನ್ ಆಗ್ಬಿಟ್ಟಿದೆ, ಅಂದರೆ ವ್ಯೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬ ಚಿಕ್ಕ ಯೂಟ್ಯೂಬರ್ ಆಗಲಿ ಅಥವಾ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಲಿ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಬೇಕು. ಎಂತಕ್ಕಂತ ಅಂದರೆ, ಯೂಟ್ಯೂಬರ್ ಹೇಳಿದರೆ 5 ಸ್ಪೆಷಲ್ ಟ್ರಿಕ್ನಲ್ಲಿ ಒಂದು ಟ್ರಿಕ್ ಯೂಸ್ ಮಾಡಿದ್ರೆ ಅವಾಗ 200% ಬೇಗ ನಿಮಗೆ ವ್ಯೂಸ್ ಬರುತ್ತೆ. ಆಮೇಲೆ ಕೂಡ ವಿಡಿಯೋ ವೈರಲ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ. ಇದರಿಂದ ವಿಡಿಯೋ ಪೂರ್ತಿ ನೋಡಿ, ಅದೇನೇನು 5 ಟ್ರಿಕ್ಸ್ ಅಂತ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ತಡ ಮಾಡದೆ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನು ಮಾಡಿರೋ ನನ್ನ ಒಂದು ಟೆಕ್ ಚಾನಲ್ ಇರೋದು, ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಅಥವಾ ಒಳ್ಳೆ ವಿಡಿಯೋ ಆಗಲಿ ಒಳ್ಳೆ ಕಾಂಟೆಂಟ್ ಆಗಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಮೊದಲನೇ ಸ್ಪೆಷಲ್ ಟ್ರಿಕ್ ನೋಡ್ಕೊಳ್ಳೋಣ. ಮೊದಲನೇ ಟ್ರಿಕ್ ಬಂದ್ಬಿಟ್ಟು ಏನಂತ ಅಂದರೆ, ಈಗ ನಿಮ್ಮೊಂದು ಆಡಿಯನ್ಸ್ನ ಅರ್ಥ ಮಾಡ್ಕೊಬೇಕು. ಈಗ ಸಪೋಸ್ ಈಗ ನನಗೊಂದು ಆಡಿಯನ್ಸ್ ಇರ್ತಾರಲ್ಲ, ಏನು ಕಾಂಟೆಂಟ್ ನೋಡ್ತಾರೆ, ಏನು ಕಾಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತಾರೆ ಅವರು ಅಂತ ಫಸ್ಟ್ ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈಗ ಪರ್ಟಿಕ್ಯುಲರ್ ಕಾಂಟೆಂಟು ಇಷ್ಟಪಡ್ತಾರೆ ಅಂತ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಕಾಂಟೆಂಟ್ ನಾನು ಮಾಡಿ ಅಪ್ಲೋಡ್ ಮಾಡಿದಾಗ ಅವಾಗ ನನ್ನ ಒಂದು ಆಡಿಯನ್ಸ್ ನೋಡ್ತಾರೆ, ಇಲ್ಲ ಅಂದರೆ ನೋಡೋದಿಲ್ಲ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇದೊಂದು ಮೇಜರ್ ಪಾಯಿಂಟ್. ಹೇಗೆ ಕಂಡುಹಿಡಿಯೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ನಮ್ಮೊಂದು ಆಡಿಯನ್ಸ್ನ ಏನು ನೋಡ್ತಾರೆ, ಏನು ಇಷ್ಟಪಡ್ತಾರೆ ಕಾಂಟೆಂಟ್ ಅಂತ ಅಂದರೆ, ಯೂಟ್ಯೂಬರೇ ಆ ಒಂದು ಪವರ್ ನಮಗೆ ಕೊಟ್ಟಿದ್ದಾರೆ. ಅದೇನಂತ ಅಂದರೆ ಕಮ್ಯುನಿಟಿ ಪೋಸ್ಟ್ ನೀವು ಹಾಕಬೇಕು. ಆಡಿಯನ್ಸ್ ಅಂದರೆ ವ್ಯೂವರ್ಸ್ ಈ ಒಂದು ಟಾಪಿಕ್ ಬಗ್ಗೆ ಮಾಡಲಾ, ಯಾವ ಥರ ಮಾಡಲಿ ಟಾಪಿಕ್ಕು, ನೀವೇ ಸಜೆಷನ್ ಮಾಡಿ ಅಂತ ಏನಾದರೂ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಬೇಕು ಅಥವಾ ಪೋಲ್ನಲ್ಲಿ ಹಾಕಬೇಕು, ಅಲ್ಲಿ ತಿಳ್ಕೊಬೋದು. ಇಲ್ಲಾಂದರೆ ನೀವು ಕಮ್ಯುನಿಟಿ ಪೋಸ್ಟ್ ಆಗ್ತಿರಲ್ಲ ಅಥವಾ ಪೋಲ್ ಆಗ್ತಿರಲ್ಲ, ಕಮ್ಯುನಿಟಿ ಪೋಸ್ಟ್ನಲ್ಲಿ ಕಮೆಂಟ್ಸ್ ನೀವು ಫೀಡ್ಬ್ಯಾಕು ನೋಡ್ಕೊಬೇಕು. ಏನೇನು ಫೀಡ್ಬ್ಯಾಕ್ ಕೊಡ್ತಾರೆ ವ್ಯೂವರ್ಸು, ಇದು ಚೆನ್ನಾಗಿಲ್ಲ ಟಾಪಿಕ್ಕು, ಇದು ಚೆನ್ನಾಗಿದೆ ಟಾಪಿಕ್ಕು, ಈ ಥರ ನೀವು ಟಾಪಿಕ್ ಮಾಡಿ, ಈ ಥರ ಮಾಡಿದ್ರೆ ವ್ಯೂಸ್ ಬರಲ್ಲ, ಈ ಥರ ಮಾಡಿ ಅಂತ ನಿಮ್ಮ ಆಡಿಯನ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೂಡ ಕೊಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಈ ಟ್ರಿಕ್ ಬಳಸಿದ್ರೆ ಅವಾಗ ಬೇಗ ನಿಮಗೆ ವ್ಯೂಸ್ ಬರುತ್ತೆ. ನೆಕ್ಸ್ಟ್ ಎರಡನೇ ಟ್ರಿಕ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಇದು ತುಂಬ ಅಂದರೆ ತುಂಬ ಸ್ಪೆಷಲ್ ಟ್ರಿಕ್ ಅಂತಾನೆ ಹೇಳ್ಬೋದು. ಈ ಒಂದು ಟ್ರಿಕ್ ಏನಂತ ಅಂದರೆ, ಈ ಟ್ರಿಕ್ ಬಂದ್ಬಿಟ್ಟು, ಈಗ ಸಪೋಸ್ ನಿಮ್ಮೊಂದು ವಿಡಿಯೋ ಜಾಸ್ತಿ ವೈರಲ್ ಆಗಿದೆ, ಯಾವೊಂದು ವಿಡಿಯೋ ಜಾಸ್ತಿ ವೈರಲ್ ಆಗಿದೆ ಅಂತ ಒಂದು ವಿಡಿಯೋ ನೀವು ಕೇರ್ಫುಲ್ಲಾಗಿ ನೋಡ್ಬಿಟ್ಟು ಆಮೇಲೆ ಹೋಮ್ ಪೇಜ್ ಇರುತ್ತೆ, ಅಲ್ಲಿ ಹೋಮ್ ಲೇಔಟು, ಅಲ್ಲಿ ನಿಮ್ಮ ಒಂದು ವ್ಯೂವರ್ಸ್ಗೆ ಅಂದರೆ ಆಡಿಯನ್ಸ್ಗೆ ನೀವು ಶೋ ಮಾಡಬೇಕು. ಒಂದು ಪರ್ಟಿಕ್ಯುಲರ್ ವಿಡಿಯೋನ ಪ್ರೆಸೆಂಟ್ ಮಾಡಬೇಕು ಅವ್ರಿಗೆ. ಅವಾಗ ಹೊಸ ವ್ಯೂವರ್ ಆಗಲಿ, ಈಗ ಸಪೋಸ್ ನಾನು ಹೊಸ ವ್ಯೂವರು ಎ ಚಾನಲ್ ಅಂತ ಒಂದಿದೆ, ಹೋಗಿ ನೋಡಿದೆ ಎ ಚಾನಲ್ ಹೋಮ್ ಪೇಜ್ನಲ್ಲಿ ಒಂದು ವೈರಲ್ ವಿಡಿಯೋ ಶೋ ಮಾಡ್ತಿತ್ತದು. ಅದನ್ನ ಕ್ಲಿಕ್ ಕೊಟ್ಟು ನೋಡಿದಾಗ ತುಂಬ ಒಳ್ಳೆ ವಿಡಿಯೋ ಅದು. ಇದರಿಂದ ನೀವೇನು ಮಾಡ್ಬೇಕಂತ ಅಂದರೆ, ಅಟ್ರಾಕ್ಟ್ ಮಾಡುತ್ತೆ ಅದು ವ್ಯೂವರ್ಸ್ನ. ಇದರಿಂದ ಯಾರು ಜಾಸ್ತಿ ವೈರಲ್ ಆಗಿದೆ ವಿಡಿಯೋ ಅದನ್ನ ನೀವು ಶೋ ಮಾಡಬೇಕು ಹೋಮ್ ಪೇಜ್ನಲ್ಲಿ. ಈಗ ಸಪೋಸ್ ಫಾರ್ ಯು ಟ್ಯಾಬ್ ಇರುತ್ತಲ್ಲ, ಫಾರ್ ಯು ಟ್ಯಾಬ್ನಲ್ಲಿ ಇರುತ್ತಲ್ಲ, ಅದು ಕೂಡ ನಿಮಗೆ ಸಜೆಸ್ಟ್ ಮಾಡೋದಂತಾನೆ ಹೇಳ್ಬೋದು. ಆದರೂ ಕೂಡ ಸೆಟ್ಟಿಂಗ್ ಮಾಡ್ಕೊಳ್ಳಿ ಕಸ್ಟಮೈಸೇಷನ್ ಲೇಔಟ್ನಲ್ಲಿ, ಅಲ್ಲಿ ನೀವು ಶೋ ಮಾಡಬೇಕು ನಿಮ್ಮ ಒಂದು ಯಾರು ಜಾಸ್ತಿ ವಿಡಿಯೋ ವೈರಲ್ ಆಗಿದೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಅವಾಗ ಜಾಸ್ತಿ ವ್ಯೂಸ್ ಬರುತ್ತೆ, ನಿಮಗೆ ಜಾಸ್ತಿ ಸಬ್ಸ್ಕ್ರೈಬ್ ಕೂಡ ಬರ್ತಾರೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಮೇಜರ್ ಪಾಯಿಂಟ್ ಇದು, ಮರ್ತ್ಬೇಡಿ. ಇನ್ನು ನೆಕ್ಸ್ಟ್ ಪಾಯಿಂಟು ಏನಂತ ಅಂದರೆ, ಈ ಪಾಯಿಂಟ್ ಬಂದ್ಬಿಟ್ಟು ಈ ಟ್ರಿಕ್ ಮೂರನೇ ಟ್ರಿಕ್ ಬಂದ್ಬಿಟ್ಟು ಏನಂತ ಅಂದರೆ, ಈಗ ಸಪೋಸ್ ತುಂಬ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ನೋಡ್ಬೋದು. ಉದಾಹರಣೆಗೋಸ್ಕರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಉದಾಹರಣೆಗೋಸ್ಕರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಹೇಳ್ತಾ ಇದ್ದೀನಿ. ಇದರಲ್ಲಿ ಮಲ್ಟಿ ಫಾರ್ಮ್ಯಾಟ್ಸ್ ನೀವು ಟ್ರೈ ಮಾಡಬೇಕು. ಮಲ್ಟಿ ಫಾರ್ಮ್ಯಾಟ್ಸ್ ಏನಂತ ಅಂದರೆ, ಮಲ್ಟಿ ಪ್ಲ್ಯಾಟ್ಫಾರ್ಮಲ್ಲಿ ಮಲ್ಟಿ ಫಾರ್ಮ್ಯಾಟ್ಸ್, ಲಾಂಗ್ ವಿಡಿಯೋ ಅಥವಾ ಶಾರ್ಟ್ ವಿಡಿಯೋ ಆಗಲಿ ನೀವು ಟ್ರೈ ಮಾಡಬೇಕಾಗುತ್ತೆ. ಸಪೋಸ್ ಈಗ ಲಾಂಗ್ ವಿಡಿಯೋ ಮಾಡ್ತಿದ್ದೀರ ಅಂತ ಅಂದರೆ ಶಾರ್ಟ್ ವಿಡಿಯೋ ಕೂಡ ಟ್ರೈ ಮಾಡಿ, ಶಾರ್ಟ್ ವಿಡಿಯೋ ಮಾಡ್ತಿದ್ದೀರ ಅಂತ ಅಂದರೆ ಲಾಂಗ್ ವಿಡಿಯೋ ಟ್ರೈ ಮಾಡಿ. ಒಂದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಡಿ, ಎರಡೂ ಕೂಡ ಟ್ರೈ ಮಾಡ್ತಾರೆ. ಶಾರ್ಟ್ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಡಿ, ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ. ಲಾಂಗ್ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಡಿ, ಶಾರ್ಟ್ ವಿಡಿಯೋಕ್ಕೂ ಮಾಡಿ. ಎರಡು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಫೋಕಸ್ ಇರಬೇಕು ಮತ್ತು ಕಾನ್ಸಂಟ್ರೇಷನ್ ಕೂಡ ಇರಬೇಕು. ನಿಮಗೆ ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಂತಲೇ ಹೇಳ್ಬೋದು. ಇದು ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಕೇರ್ಫುಲ್ ಆಗಿ ಇದು ನೀವು ಮಾಡಬೇಕಾಗತ್ತಂತಾನೆ ಹೇಳ್ಬೋದು. ನೀವು ಎರಡು ಥರ ಟ್ರೈ ಮಾಡಬೇಕು, ಲಾಂಗ್ ವಿಡಿಯೋ ಆಗಲಿ ಅಥವಾ ಶಾರ್ಟ್ ವಿಡಿಯೋ ಆಗಲಿ. ಯಾವುದೇ ಒಂದು ವಿಡಿಯೋ ವೈರಲ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೆಯ ಟ್ರಿಕ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ಟ್ರಿಕ್ ಬಂದ್ಬಿಟ್ಟು ಶೆಡ್ಯೂಲ್ ಪೋಸ್ಟ್. ಈಗ ಸಪೋಸ್ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈಗ ಈ ಒಂದು ವಿಡಿಯೋ ನಾನು ನಾಳೆ ಅಥವಾ ನಾಡಿದ್ದು ನಾನು ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಈಗ ಹಂಗಂತ ಅಂದರೆ ನಾನು ನಾಳೆ ಡೇಟ್ ಇಟ್ಬಿಟ್ಟು ಇಂಥ ಒಂದು ಟೈಮ್, ಈಗ ಸಪೋಸ್ ನಾನು ಮಧ್ಯಾಹ್ನ ಅಪ್ಲೋಡ್ ಮಾಡಬೇಕಂತ ಅಂದರೆ 12 o'clock 1 o'clock 2 o'clock ಅಂತ ಆ ಥರ ಟೈಮಿಂಗ್. ಸಪೋಸ್ ಈಗ 12 o'clock ಟೈಮಿಂಗ್ ಇರ್ತೀನಿ, 12 o'clockಗೆ ನಾನು ಶೆಡ್ಯೂಲ್ ಇದ್ದಾಗ ಅಂತ ಒಂದು ಟೈಮ್ಗೆ ಅದು ಅಪ್ಲೋಡ್ ಆಗೋದಂತ ಹೇಳ್ಬೋದು.
ಅದಕ್ಕೆ ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ ಈ ಪಾಯಿಂಟ್. ಅವಾಗ ಏನಾಗುತ್ತೆ ಅಂತ ಅಂದರೆ, ಈಗ ವ್ಯೂರ್ಸ್ ಇರ್ತಾರೆ ಅಥವಾ ಆಡಿಯನ್ಸ್ ಇರ್ತಾರೆ, ಒಂದು ಚಾನಲ್ ಬಂದು ನೋಡ್ತಾರೆ ಯಾರು ಅಪ್ಲೋಡ್ ಮಾಡಿದಾರೆ ಅಂತ. ಅವಾಗ ಶೆಡ್ಯೂಲ್ ಪೋಸ್ಟ್ ಇರುತ್ತೆ, ನೋಡ್ತಾರೆ ಅವರು, ಈ ಟೈಮ್ಗೆ ಇವ್ರು ಅಪ್ಲೋಡ್ ಮಾಡ್ತಾರೆ, ಈ ಟೈಮ್ನಲ್ಲಿ ನಾನು ನೋಡ್ಬೇಕು ಇವ್ರ ವಿಡಿಯೋ ಅಂತ ತುಂಬ ಆಡಿಯನ್ಸ್ ನಿಮಗೆ ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನಿಮ್ಮೊಂದು ವಿಡಿಯೋಗೆ. ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಇದು ಸೂಪರ್ ಟ್ರಿಕ್ ಅಂತಲೇ ಹೇಳ್ಬೋದು. ಇದು ಕೂಡ ಬಳಸಿ ನೀವು ಬೇಗ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಬೋದು. ಮೈಂಡಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 5ನೇ ಪಾಯಿಂಟ್ ಐತಲ್ಲ, ಇದು ಸೂಪರ್ ಪಾಯಿಂಟ್ ಇದೆ. ಈ ಪಾಯಿಂಟ್ ಅಂತೂ ಮೈಂಡಲ್ಲಿ ಇಟ್ಕೊಳ್ಳೇಬೇಕು, ಅವಾಗೇನೆ ನಿಮಗೆ ವ್ಯೂಸ್ ಬರೋದು. ಈ ಪಾಯಿಂಟ್ ಏನಂತ ಅಂದರೆ ಟ್ರೆಂಡಿಂಗ್ ಟಾಪಿಕ್ಸ್. ಈಗ ಸಪೋಸ್ ಟ್ರೆಂಡಿಂಗ್ ಟಾಪಿಕ್ ಇರುತ್ತೆ, ಅದು ಟ್ರೆಂಡಿಂಗ್ ಟಾಪಿಕ್ ನಾನು ಕ್ಯಾಚ್ ಹೋಲ್ಡ್ ಮಾಡಿಕೊಂಡು ನಾನು ಒಂದು ಕಾಂಟೆಂಟ್ ಇರುತ್ತಲ್ಲ ಅದ್ರ ಜೊತೆ ನಾನು ಸೇರಿಸಿ ನಾನು ವಿಡಿಯೋ ಮಾಡಿದ್ರೆ ವಿಡಿಯೋ ಜಾಸ್ತಿ ಬೂಸ್ಟ್ ಆಗುತ್ತೆ, ಜಾಸ್ತಿ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನೀವು ಕೇರ್ಫುಲ್ ಆಗಿ ನೋಡಬೇಕು ಏನೇನು ಟ್ರೆಂಡಿಂಗ್ ಟಾಪಿಕ್ ಇದೆ ಅಂತ. ಅದ್ರ ಬಗ್ಗೆ ನೀವು ಮಾಡಿದ್ರೆ 200% ವಿಡಿಯೋ ನಿಮ್ಮದು ವೈರಲ್ ಆಗೇ ಆಗುತ್ತೆ, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ತುಂಬ ಅಂದರೆ ತುಂಬ ಬೆನಿಫಿಟ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು ಈ ಒಂದು ಟ್ರೆಂಡಿಂಗ್ ಟಾಪಿಕ್ ಐಡಿಯಾದಲ್ಲಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಮಾತ್ರ ಮರಿಬೇಡಿ. ಇಷ್ಟು ಹೇಳಿದ್ನಲ್ಲ 5 ಪಾಯಿಂಟಲ್ಲಿ ಒಂದು ಪಾಯಿಂಟ್ ಬಳಸಿ, 5 ಟ್ರಿಕ್ ಒಂದ್ರಲ್ಲಿ ಬಳಸಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ 200%ಗೆ ಜಾಸ್ತಿ ವ್ಯೂಸ್ ಬರುತ್ತೆ. 5 ಟ್ರಿಕ್ಕು ಯೂಟ್ಯೂಬ್ ಅವರೇ ರೆಕಮೆಂಡ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಈ 5 ಟ್ರಿಕ್ನಲ್ಲಿ ಯಾವ ಟ್ರಿಕ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ನನಗೆ ಖಂಡಿತ ತಿಳಿಸಿ. ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇರ್ತೀರಾ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಯಾರು ಡೌಟ್ ಇದ್ದರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ, ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಕೊಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.